ओम शांति। मीठे बच्चे, आत्मा रूपी बैटरी 84 मोटरों में जाने से डल हो गई। ಶಿವ ಬಾಬಾ ತಿಳಿಸ್ಕೊಡ್ತಾರೆ, ಮಧುರ ಮಕ್ಕಳೇ, ಆತ್ಮಾರೂಪಿ ಬ್ಯಾಟರಿ 84 ಮೋಟರ್ಗಳಲ್ಲಿ ಕಾರ್ಯನಿರತ ಆಗಿದ್ದರಿಂದ ಏನಾಗಿದೆ, ಬ್ಯಾಟರಿ ಡಿಸ್ಚಾರ್ಜ್ ಡಲ್ ಆಗೋಗ್ಬಿಟ್ಟಿದೆ. ಅಬ್ ಉಸೆ ಯಾದ್ ಕಿ ಯಾತ್ರಾ ಸೆ ಭರ್ಪೂರ್ ಕರೋ. ಈಗ ನೀವು ಅದನ್ನು ನೆನಪಿನ ಯಾತ್ರೆಯಿಂದ ಭರ್ಪೂರ್ ಮಾಡ್ಕೊಳ್ಳಿ. ಪ್ರಶ್ನೆ, ಬಾಬಾ ಕಿನ್ ಬಚ್ಚೋं को बहुत बहुत ಭಾಗ್ಯಶಾಲಿ ಸಮಜ್ತೆ ಹೈ. ಬಾಬಾರವರು ಯಾವ ಮಕ್ಕಳಿಗೆ ತುಂಬ ಅದೃಷ್ಟಶಾಲಿಗಳು ಅಂತ ತಿಳ್ಕೊಳ್ತಾರೆ? ಉತ್ತರ ಇದೆ, ಜಿನ್ಕೆ ಪಾಸ್ ಕೋಯಿ झंझट नहीं, जो निर्बंधन है, ऐसे बच्चों को बाबा कहते हैं तुम बहुत बहुत ಭಾಗ್ಯಶಾಲಿ हो. ಯಾರ ಬಳಿ ಯಾವುದೇ ಜಂಜಾಟಗಳಿಲ್ಲ, ಯಾರು ಫ್ರೀ ಇದ್ದಾರೆ, ನಿರ್ಬಂಧನರಿದ್ದಾರೆ, ಅಂತಹ ಮಕ್ಕಳಿಗೆ ಬಾಬಾ ಹೇಳ್ತಾರೆ, ನೀವು ತುಂಬ ಅದೃಷ್ಟಶಾಲಿಗಳು ಆಗಿದ್ದೀರಿ. ತುಮ್ ಯಾದ್ ಮೇ ರಹಕರ್ ಅಪ್ನಿ ಬ್ಯಾಟ್ರಿ ಫುಲ್ ಚಾರ್ಜ್ ಕರ್ ಸಕ್ತೆ ಹೋ. ನೀವು ನೆನಪಿನಲ್ಲಿದ್ದು ತಮ್ಮ ಬ್ಯಾಟ್ರಿನ ಫುಲ್ಲು ನೀವು ಚಾರ್ಜ್ ಮಾಡ್ಕೋಬೋದು. ಅಗರ್ ಯೋಗ ನಹಿ ಸಿರ್ಫ್ ಜ್ಞಾನ ಸುನಾತೆ ತೋ ತೀರ್ ಲಗ್ ನಹಿ ಸಕ್ತಾ ಹೈ. ಒಂದು ವೇಳೆ ಯೋಗನೇ ಇಲ್ಲ, ಬರೀ ಜ್ಞಾನ ಹೇಳ್ತೀರಿ ಅಂದರೆ ಜ್ಞಾನದ ಬಾಣ ನಾಟೋದಿಲ್ಲ. ಅದಕ್ಕೆ ಚೆನ್ನಾಗಿ ಯೋಗ ಮಾಡಿ ಆ ನಂತರ ಜ್ಞಾನ ತಿಳಿಸಿ. ಬಲ್ कोई कितना भी बबके से अपना अनुभव सुनाए लेकिन खुद में धारणा नहीं तो दिल काता रहेगा. ಯಾರೆಷ್ಟೇ ಚೆನ್ನಾಗಿ ವೈಭವದಿಂದ ತಮ್ಮ ಅನುಭವಗಳನ್ನು ಅನ್ಯರಿಗೆ ಹೇಳ್ಬೋದು, ಆದರೆ ಸ್ವಯಂನಲ್ಲಿ ಧಾರಣೆ ಇಲ್ಲ ಅಂದರೆ ಮನಸ್ಸು ತಿಂತಾ ಇರುತ್ತೆ, ಎಲ್ರಿಗೂ ಜ್ಞಾನದ ಪಾಯಿಂಟ್ಸು ನಾಟೋದಿಲ್ಲ. ಓಂ ಶಾಂತಿ. मीठे मीठे रूहानी बच्चों प्रति रूहानी बाप समझाते. ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿಯಾಗಿ ಆತ್ಮಿಕ ತಂದೆ ತಿಳಿಸ್ಕೊಡ್ತಾ ಇದ್ದಾರೆ. ರೂಹಾನಿ ಬಾಬಾ ಕಾ ನಾಮ್ ಕ್ಯಾ ಹೈ? ಆತ್ಮಿಕ ತಂದೆ ಹೆಸರೇನಾಗಿದೆ? ಶಿವ್ ಬಾಬಾ. ವಹ ಹಿ ಭಗವಾನ್ ಬೇಹದ್ ಕಾ ಬಾಬಾ. ಅವರಾಗಿದ್ದಾರೆ ಭಗವಂತ, ಬೇಹದ್ದಿನ ತಂದೆ. ಮನುಷ್ಯ ಕೋ ಕಭಿ ಬೇಹದ್ ಕಾ ಬಾಬಾ ಅಥವಾ ಈಶ್ವರ್ ವ ಭಗವಾನ್ ನಹಿ ಕಹಾ ಜಾ ಸಕ್ತಾ ಹೈ. ಮನುಷ್ಯರಿಗೆ ಎಂದೂ ಕೂಡ ಬೇಹದ್ದಿನ ತಂದೆ ಅಥವಾ ಈಶ್ವರ ಭಗವಂತ ಅಂತ ಹೇಳೋಕೆ ಸಾಧ್ಯ ಇಲ್ಲ. नाम बल बहुतों का शिव है परंतु वह सब देहदारी है, इसलिए उनको भगवान नहीं कहा जा सकता. ಬಲೆ ಹೆಸರು ಅನೇಕರದು ಶಿವ ಅಂತ ಇಟ್ಟಿದ್ದಾರೆ, ಆದರೆ ಎಲ್ಲರೂ ಕೂಡ ದೇಹದಾರಿಗಳಾಗಿದ್ದಾರೆ, ಅದರಿಂದ ಅವರಿಗೆ ಭಗವಂತ ಅಂತ ಹೇಳೋಕೆ ಸಾಧ್ಯ ಇಲ್ಲ. ಯ ಬಾಪ್ ಬೈಟ್ ಬಚ್ಚೋं को समझाते हैं. ಇದನ್ನು ತಂದೆ ಕೂತ್ಕೊಂಡು ಮಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾರೆ. ಮೈನೆ ಜಿನ್ಮೇ ಪ್ರವೇಶ ಕಿಯಾ ಉನ್ಕಾ ಯ ಬಹುತ್ ಜನ್ಮೋं का अंत का जन्म है. ಶಿವಬಾಬಾ ಹೇಳ್ತಾರೆ, ನಾನು ಯಾವ ಬ್ರಹ್ಮನಲ್ಲಿ ಪ್ರವೇಶ ಮಾಡಿದ್ದೀನಿ ಆ ಬ್ರಹ್ಮರವ್ರದ್ದು ಭಾಳ ಜನ್ಮಗಳ ಕೊನೆ ಜನ್ಮ ಇದು. ತುಮ್ ಬಚ್ಚೆ ಸೆ ಕೋಯಿ ಪೂಚ್ತೆ ಹೇ ತುಮ್ ಉನ್ಕೆ ಭಗವಾನ್ ಕ್ಯೂ ಕೇತೆ ಹೇ. ನಿಮ್ಮ ಹತ್ರ ಯಾರಾದರೂ ಕೇಳ್ತಾರೆ, ಈ ದಾದಾ ಅವ್ರಿಗೆ ನೀವು ಭಗವಂತ ಅಂತ ಯಾಕೆ ಹೇಳ್ತೀರಾ ಅಂತ ಕೇಳ್ತಾರೆ. तो बाबा पहले से ही समझाते कोई भी स्थूल व सूक्ष्म देहदारी को भगवान नहीं कह सकते. ಅದರಿಂದ ತಿಳಿಸ್ಬಿಡಿ, ಯಾವುದೇ ಸ್ಥೂಲ ಅಥವಾ ಸೂಕ್ಷ್ಮ ದೇಹದಾರಿಗಳಿಗೆ ಭಗವಂತ ಅಂತ ಹೇಳೋಕೆ ಸಾಧ್ಯ ಇಲ್ಲ ಅಂತ ಭಗವಂತನೇ ಹೇಳಿದ್ದಾರೆ ಅವ್ರ ಮುಖಾಂತರ ಅಂತ ನೀವು ಸ್ಪಷ್ಟೀಕರಣ ಮಾಡಿಕೊಡಿ. ಸೂಕ್ಷ್ಮ ದೇಹದಾರಿ ಸೂಕ್ಷ್ಮ ವತನ್ವಾಸಿ ಟೆಹರೇನಾ. ಸೂಕ್ಷ್ಮ ದೇಹವನ್ನು ಧರಿಸಿರುವಂಥವ್ರು ಏಂಜಿಲ್ಸು ಸೂಕ್ಷ್ಮ ಲೋಕದಲ್ಲಿ ಇರ್ತಾರಲ್ವ, ಉನೋಂಕು ದೇವತಾ ಕಹಾ ಜಾತಾ ಹೈ. ಅವ್ರಿಗೆ ದೇವತೆಗಳು ಅಂತ ಹೇಳ್ಬೋದು. ಊಂಚೈತೆ ಊಂಚ ಹೈಹಿ ಭಗವಾನ್ ಪರಂಪಿತ ಪರಮಾತ್ಮ. ಶ್ರೇಷ್ಠಾತಿ ಶ್ರೇಷ್ಠ ಇರ್ತಕ್ಕಂಥವ್ರಿಗೆ ಭಗವಂತ ಅಥವಾ ಪರಂಪಿತ ಅಂತ ಹೇಳಲಾಗುತ್ತೆ. ಊಂಚೈತೆ ಊಂಚ ನಾಮ ಹೈ, ಊಂಚ ಉನ್ಕಾ ಗಾಂವ್ ಹೈ. ಶ್ರೇಷ್ಠಾತಿ ಶ್ರೇಷ್ಠ ಹೆಸರಿದೆ, ಶ್ರೇಷ್ಠಾತಿ ಶ್ರೇಷ್ಠ ಇರೋ ಸ್ಥಾನ ಇದೆ, ಅವರಿರೋಂಥ ಜಾಗ. ಬಾಬಾ ಸಭಿ ಆತ್ಮ ಸಹಿತ ಯಹಾ ನಿವಾಸ ಕರ್ತೆ ಹೈ. ಶಿವಬಾಬಾ ಅವರು ಎಲ್ಲ ಆತ್ಮಗಳ ಸಹಿತವಾಗಿ ಅಲ್ಲಿ ನಿವಾಸ ಮಾಡ್ತಾರೆ. ಬೈಠಕ್ ಬಿ ಉಂಚ. ಶಿವಬಾಬಾ ಅವ್ರು ಇರೋಂಥ ಸ್ಥಳನೂ ಕೂಡ ತುಂಬ ಉನ್ನತವಾದ ಸ್ಥಳ. ವಾಸ್ತವನೇ ಕೊಯ್ ಬೈಟ್ನೆ ಕಿ ಜಗ ನಹಿ. ವಾಸ್ತವದಲ್ಲಿ ಹೇಳಬೇಕು ಅಂದರೆ ಅಲ್ಲಿ ಕೂತ್ಕೊಳ್ಳೋಂಥದ್ದಕ್ಕೆ ಏನು ಜಾಗ ಇಲ್ಲ. ಜೈಸೆ ಸ್ಟಾರ್ ಕಹಾ ಬೈಠಾ ಹೈ ಕ್ಯಾ. ನಕ್ಷತ್ರಗಳೆಲ್ಲಾದ್ರೂ ಕೂತಿದೆಯಾ? ಇಲ್ಲ, ನಿಂತಿದೆ ಅಷ್ಟೇ. ತುಮ್ ಆತ್ಮ ಬಿ ಅಪ್ನಿ ತಾಕತ್ ಸೆ ವಹಾ ಕಡಿ ಹೋ.
ನೀವು ಕೂಡ ನಿಮ್ಮ ಪವರ್ನಿಂದ ಪರಂಧಾಮದಲ್ಲಿ ನಿಂತಿರ್ತೀರಿ. अपनी ताकत से वहाँ खड़ी हो, ताकत ऐसी निकली मिलती है जो वहाँ जाकर खड़े होते हो. ಶಕ್ತಿ ನಿಮ್ಗೆ ಈ ಥರ ಸಿಗುತ್ತೆ. ನೀವು ಹೋಗಿ ಹತ್ತಿರ ಅಲ್ಲಿ ಬಾಬಾ ಅವ್ರ ಹತ್ರ ಏನು ಮಾಡ್ತೀರಾ, ನಿಂತ್ಕೊತೀರಾ. ಬಾಬಾ ಕಾ ನಾಮ್ ಹಿ ಹೈ ಸರ್ವಶಕ್ತಿವಾನ್, ಉನ್ಸೆ ಶಕ್ತಿ ಮಿಲ್ತಿ ಹೈ. ಬಾಬಾರವ್ರ ಹೆಸರೇ ಆಗಿದೆ ಸರ್ವಶಕ್ತಿವಂತ, ಅವರಿಂದ ನಮಗೆ ಶಕ್ತಿ ಸಿಗುತ್ತೆ. ಆತ್ಮ ಉನ್ಕೋ ಯಾದ್ ಕರ್ತಿ, ಆತ್ಮಗಳು ಅವರನ್ನು ನೆನಪು ಮಾಡ್ತಾರೆ. तो बैटरी चार्ज हो जाता है. ಇದರಿಂದ ಏನಾಗುತ್ತೆ, ಬ್ಯಾಟ್ರಿ ಆತ್ಮ ಚಾರ್ಜ್ ಆಗೋಗುತ್ತೆ. उनका जोर से ही मोटर चलती है. ಅವರ ಒಂದು ಪವರಿಂದ ಮೋಟರ್ ನಡೆಯುತ್ತೆ. बैटरी में करंट भरी हुई होती है, फिर चलते चलते वह खाली हो जाता है. ಯಾವಾಗ ಬ್ಯಾಟ್ರಿನಲ್ಲಿ ಕರೆಂಟು ತುಂಬಿರುತ್ತೆ ಆವಾಗ ನಡೀತಾ ನಡೀತಾ ಆ ಬ್ಯಾಟ್ರಿನಲ್ಲಿರೋ ಕರೆಂಟು ಖಾಲಿ ಆಗುತ್ತೆ. फिर बैटरी मेन पावर से चार्ज कर मोटर में डालते हैं. ಆ ನಂತರ ಏನಾಗುತ್ತೆ, ಖಾಲಿ ಆಗಿರೋವಂಥ ಬ್ಯಾಟ್ರಿನ ಮೇನ್ ಪವರ್ನಿಂದ ಚಾರ್ಜ್ ಮಾಡಿಕೊಂಡು ಮೋಟರ್ನಲ್ಲಿ ಹಾಕಬೇಕಾಗತ್ತೆ. ವಾ ಹೋತಾ ಹೈ ಹದ್ ಕಿ ಬಾತ್ ಯಾ ಬೇಹದ್ ಕಿ ಬಾತ್. ಅದು ಹದ್ದಿನ ವಿಚಾರ, ಇದು ಬೇಹದ್ದಿನ ವಿಚಾರ. ತುಮಾರಾ ಬ್ಯಾಟ್ರಿ ತೋ 5000 ವರ್ಷ ಚಲ್ತಿ ಹೈ. ನಿಮ್ಮ ಬ್ಯಾಟ್ರಿ 5000 ವರ್ಷಗಳು ನಡೆಯುತ್ತೆ. ಚಲ್ತೆ ಚಲ್ತೆ ಫಿರ್ ಡೀಲಿ ಹೋ ಜಾತಾ ಹೈ. ನಡೀತಾ ನಡೀತಾ ಬ್ಯಾಟ್ರಿ ಡೀಲ್ ಆಗೋಗುತ್ತೆ. ಮಾಲೂಮ್ ಪಡ್ತಾ ಹೈ ಏಕ್ದಮ್ ಖತಮ್ ನಹಿ ಹೋತಾ. ಗೊತ್ತಾಗುತ್ತೆ ಒಂದೇ ಸಲ ಕ್ಲೋಸ್ ಆಗೋದಿಲ್ಲ, ಪವರ್ ಎಲ್ಲ ಒಂದೇ ಸಲ ಹೋಗ್ಬಿಡೋದಿಲ್ಲ. ಕುಚ್ ನಾ ಕುಚ್ ರಹತೆ ಹೈ, ಜೈಸೆ ಟಾರ್ಚ್ ಮೇ ಡಿಮ್ ಹೋ ಜಾತಾ ಹೈ. ಸ್ವಲ್ಪ ಆದರೂ ಸ್ವಲ್ಪ ಶಕ್ತಿ ಇರುತ್ತೆ. ಹೇಗೆ ಟಾರ್ಚ್ನಲ್ಲಿ ಕರೆಂಟ್ ಕಮ್ಮಿ ಆದಾಗ ದೀಪ ಕಮ್ಮಿ ಆಗಿಬಿಡುತ್ತಲ್ಲ, ಆತ್ಮ ತೋ ಐಹಿ ಈ ಶರೀರಕ್ಕೆ ಬ್ಯಾಟ್ರಿ. ಆತ್ಮ ಏನಾಗಿದೆ, ಈ ಶರೀರಕ್ಕೊಂದು ಬ್ಯಾಟ್ರಿ ಇದ್ದಂಗೆ. ಯಹ ಬಿ ಡಲ್ ಹೋ ಜಾತೆ ಹೈ, ಬ್ಯಾಟ್ರಿ ಇಸ್ ಶರೀರ ಸೆ ನಿಕಲ್ತಿ ಬಿ ಹೈ, फिर दूसरी तीसरी मोटर में जाकर पड़ती है. ಆತ್ಮ ಈ ಶರೀರದಿಂದ ಹೊರಟೋಗುತ್ತೆ. ಎರಡನೇ ಶರೀರ, ಮೂರನೇ ಶರೀರ, ಹೀಗೆ ಶರೀರಗಳಲ್ಲಿ ಬದಲಾವಣೆ ಆಗ್ತಾ ಇರುತ್ತೆ. 84 मोटरों में उनका डाला जाता है. अब बाबा कहते हैं तुम कितने डल हेड पत्थर बुद्धि बन गए हो. 84 ಶರೀರಗಳಲ್ಲಿ ಆತ್ಮ ಹೋಗಿ ಪಾತ್ರಗಳನ್ನು ಮಾಡಿ ಮಾಡಿ ಏನಾಯಿತು, ಇವಾಗ ಆತ್ಮ ಏನಾಗ್ಬಿಟ್ಟಿದೆ, ಡಲ್ ಹೆಡ್ ಕಲ್ಲು ಬುದ್ಧಿ ಆಗೋಗ್ಬಿಟ್ಟಿದೆ. ಈಗ ಅದನ್ನೇ ಪರಮಾತ್ಮ ಬಂದು ಏನು ಮಾಡ್ತಾ ಇದ್ದಾರೆ, ಪುನಃ ರಿಫೈನ್ ಮಾಡ್ತಾ ಇದ್ದಾರೆ ಆತ್ಮಗಳನ್ನು. ಅಬ್ ಫಿರ್ ಅಪ್ನಿ ಬ್ಯಾಟ್ರಿ ಕೋ ಭರೋ. ಶಿವಬಾಬಾ ಹೇಳ್ತಾರೆ, ನೀವು ನಿಮ್ಮ ಬ್ಯಾಟ್ರಿನ ಪುನಃ ತುಂಬಿಕೊಳ್ಳಿ. ಸಿವಾಯ್ ಬಾಬಾ ಕಿ ಯಾದಕ್ಕೆ ಆತ್ಮ ಕಭಿ ಪವಿತ್ರ ಹೋ ನಹೀ ಸಕ್ತಾ. ಶಿವಬಾಬಾ ಅವ್ರು ನೆನಪು ಮಾಡಲೇ ಇಲ್ಲ ಅಂದರೆ ಆತ್ಮ ಎಂದು ಪವಿತ್ರ ಆಗಲ್ಲ. ಏಕ ಹಿ ಸರ್ವಶಕ್ತಿವಾನ್ ಬಾಪ್ ಹೈ ಜಿಸ್ಮೆ ಯೋಗ ಲಗಾನಾ ಹೈ. ಒಬ್ಬರೇ ಸರ್ವಶಕ್ತಿವಂತ ತಂದೆ ಇದ್ದಾರೆ, ಅವ್ರ ಜೊತೆಯಲ್ಲಿ ನೀವು ಯೋಗ ಇಡಬೇಕು. ಬಾಬಾ ಖುದ್ ಅಪ್ನ ಪರಿಚಯ ದೇತೆ ಹೈ, ಮೈ ಕ್ಯಾ ಹೂँ ಕೇಸಾ ಹೂँ. ಶಿವಬಾಬಾ ಅವರು ಸ್ವತಃ ತನ್ನ ಪರಿಚಯವನ್ನು ತಾನೇ ಕೊಡ್ತಾ ಇದ್ದಾರೆ. ನಾನು ಏನಾಗಿದ್ದೀನಿ, ನಾನು ಯಾರಾಗಿದ್ದೀನಿ. ಕೇಸೆ ತುಮಾರಿ ಆತ್ಮ ಕಿ ಬ್ಯಾಟ್ರಿ ಡಲ್ ಹೋ ಜಾತಿ. ಯಾವ ಥರ ನಿಮ್ಮ ಆತ್ಮ ಬ್ಯಾಟ್ರಿ ಡಲ್ ಆಗೋಗುತ್ತೆ. अब तुमको राय देता हूँ, मेरे को याद करो तो बैटरी सतो प्रधान फर्स्ट क्लास हो जाएंगे. ಈಗ ಅವ್ರಿಗೆ ಸಲಹೆ ಕೊಡ್ತೀನಿ, ನಿಮಗೆ ಸಲಹೆ ಕೊಡ್ತೀನಿ, ನೀವು ನನ್ನನ್ನೇ ನೆನಪು ಮಾಡಿ ನಿಮ್ಮ ಬ್ಯಾಟ್ರಿ ಏನಾಗುತ್ತೆ, ಸತೋ ಪ್ರಧಾನ ಫಸ್ಟ್ ಕ್ಲಾಸ್ ಆಗೋಗುತ್ತೆ. ಪವಿತ್ರ ಬನ್ನೆ ಸೆ ಆತ್ಮ 14 ಕ್ಯಾರೆಟ್ ಬನ್ ಜಾತಿ. ಪವಿತ್ರ ಆದಾಗ ಆತ್ಮ 24 ಕ್ಯಾರೆಟ್ ಆಗುತ್ತೆ. ಅಭಿ ತುಮ್ ಮುಲಮ್ಮೆಕೆ ಬನ್ ಗೇ ಹೋ, ತಾಕತ್ ಬಿಲ್ಕುಲ್ ಖತಮ್ ಹೋ ಗೈ. ಈಗ ನೀವು ಏನಾಗ್ಬಿಟ್ಟಿದ್ದೀರಿ, ಮೆತ್ತಗಾಗೋಗ್ಬಿಟ್ಟಿದ್ದೀರಿ. ನಿಮ್ಮಲ್ಲಿ ಆ ಶಕ್ತಿ ಬಿಲ್ಕುಲ್ ಖತಮ್ ಆಗೋಗಿದೆ. ಶೋಭಾ ನಹಿ ರಹಿ, ಆ ಶೋಭೆ ಇರಲಿಲ್ಲ ಅಂತಾರೆ. ಯಾವುದೋ ಮೊದಲಿದ್ದಾಗ ಹೆಂಗಿದ್ರೆ ಆ ಶೋಭೆ ಇಲ್ಲ. ಅಬ್ ಬಾಬಾ ತುಮ್ ಬಚ್ಚೋಂ ಕೋ ಸಮಜಾತೆ ಬಚ್ಚೆ ಮುಖ್ಯ ಬಾತ್ ಹೈ ಯೋಗ ಮೇ ರಾನ. ಈಗ ಮೇನ್ ವಿಚಾರ ಬಾಬಾ ಹೇಳ್ತಾರೆ, ನೀವು ಯೋಗದಲ್ಲಿರಿ, ಪವಿತ್ರ ಬನ್ನ. ನಹಿ ತೋ ಬ್ಯಾಟ್ರಿ ಬರೆಂಗೆ ನಹಿ, ಇಲ್ಲಾಂದರೆ ಬ್ಯಾಟ್ರಿ ಏನಾಗೋದಿಲ್ಲ, ಶಕ್ತಿ ತುಂಬೋದಿಲ್ಲ. ಯೋಗ ಲಗೇಗಾ ನಹಿ, ಯೋಗನೂ ಕೂಡ ಅಂಟೋದೇ ಇಲ್ಲ. ಬಲ್ ಮುಲಕ್ಕಡ್ ಜ್ಞಾನಿ ಕುಕ್ಕಡ್ ಜ್ಞಾನಿ ತೋ ಬಹುತ್. ಸುಮ್ಮನೆ ಹಾಗೆ ಹಿಂಗೆ ಪಂಡಿತರ ಥರ ಇರೋ ಬೇಕಾದಷ್ಟು ಜನ ಇದ್ದಾರೆ. ಜ್ಞಾನ ಬಲ್ ದೇತೆ ಹೇ ಪರಂತು ಅವಸ್ಥಾ ನಹಿ ಹೇ. ಭಾಳಷ್ಟು ಜ್ಞಾನ ಹೇಳೋರಿದ್ದಾರೆ, ಆದರೆ ಆ ಸ್ಥಿತಿ ಇಲ್ಲ ಅಂತಾರೆ. ಯಹ ಬಡೆ ಬಬಕೆಸೆ ಅನುಭವ ಸುನಾತೆ. ಕೆಲವರು ತುಂಬ ವೈಭವೀಕರಣ ಮಾಡಿ ಅನುಭವನ ಹೇಳ್ತಾರೆ. ಅಂದರ್ ಖಾತಾ ರಹತಾ ಏನ, ಒಳಗಡೆ ಮನಸ್ಸು ತಿಂತಾ ಇರುತ್ತೆ, ನಾನು ಹಂಗಿಲ್ಲ. ಮೈ ಜೋ ವರ್ಣನ್ ಕರ್ತಾ ಹೂँ ಐಸಾ ಅವಸ್ಥಾ ತೋ ಹೈ ನಹಿ. ನಾನೇನು ಹೇಳ್ತಾ ಇದ್ದೀನಿ ಆ ಸ್ಥಿತಿ ನನ್ನಲ್ಲಿ ಇನ್ನೂ ಬಂದಿಲ್ಲ ಅಂತ ಅವ್ರಿಗೆ ಗೊತ್ತಾಗತ್ತೆ.
ಕೈ ಫಿರ್ ಯೋಗಿ ತು ಆತ್ಮ ಬಚ್ಚೆ ಭಿ ಹೈ. ಕೆಲವರು ಯೋಗಿ ಮಕ್ಕಳು ಇದ್ದಾರೆ. ಬಾಬಾ ತೋ ಬಚ್ಚೋಂ ಕಿ ಬಹುತ್ ಮಹಿಮಾ ಕರ್ತೆ. ತಂದೆ ಅಂತೂ ಮಕ್ಕಳದು ತುಂಬ ಮಹಿಮೆ ಮಾಡ್ತಾರೆ. ಬಾಬಾ ಕೇತೆ ಬಚ್ಚೆ ತುಮ್ ಬಹುತ್ ಬಹುತ್ ಭಾಗ್ಯಶಾಲಿ ಹೋ. ಬಾಬಾ ಹೇಳ್ತಾರೆ, ನೀವು ತುಂಬ ತುಂಬ ಅದೃಷ್ಟವಂತರಾಗಿದ್ದೀರಿ. ತುಮಕೋ ತೋ ಇತನೆ ಜಂಜಟ್ ನಹಿ ಜಿಸ್ಕೋ ಬಾಚೆ ಜಾಸ್ತಿ ಹೋತೆ. ನಿಮ್ಗೆ ಇಷ್ಟೊಂದು ಜಂಜಾಟಗಳಿಲ್ಲ, ಇಷ್ಟೊಂದು ಮಕ್ಕಳು ಯಾರೂ ಇಲ್ವಲ್ಲ, ಉನ್ಕ ಬಂಧನ್ ಭಿ ಹೋತೆ. ಯಾರಿಗೆ ಜಾಸ್ತಿ ಮಕ್ಕಳಿರ್ತಾರೆ ಅವ್ರಿಗೆ ಬಂಧನನೇ ಇರುತ್ತೆ. ಬಾಬಾಕು ಕಿತನೆ ಢೇರ್ ಬಚ್ಚೆ. ಬಾಬಾ ಅವ್ರಿಗೆ ಎಷ್ಟು ಜನ ಮಕ್ಕಳಿದ್ದಾರೆ, ಎಷ್ಟು ಜನರದ್ದು ಕೇಳಬೇಕಾಗತ್ತೆ. ಸಬ್ಕಿ ಸಂಭಾಲ್ ದೇಖ್ ರೇಖ್ ಕರ್ನಿ ಪಡ್ತಿ ಹೇ. ಎಲ್ಲರನ್ನೂ ಸಾಕಬೇಕಾಗತ್ತೆ, ಎಲ್ಲರನ್ನೂ ಸಂಭಾಲನೆ ಮಾಡಬೇಕಾಗತ್ತೆ. ಬಾಬಾ ಕೊತ್ತು ಯಾದ್ ಕರ್ನಾ ಹೇ. ಬಾಬಾ ಅವ್ರನ್ನೂ ನೆನಪು ಮಾಡಬೇಕು. ಮಾಶುಕ್ಕಿ ಯಾದ್ ತೋ ಬಿಲ್ಕುಲ್ ಪಕ್ಕಿ ಹೋನಿಚೆ. ಪ್ರಿಯತಮನನ್ನು ನೀವು ನೆನಪು ಮಾಡ್ತಾ ಮಾಡ್ತಾ ಚೆನ್ನಾಗಿ ಗಟ್ಟಿಯಾಗಿ ಭಕ್ತಿ ಮಾರ್ಗ ಮೇತೋ ತುಮ್ ಬಾಬಾಕೋ ಕಿತನೆ ಯಾದ್ ಕರ್ತೆ ಆಯೇ ಹೋ. ಭಕ್ತಿ ಮಾರ್ಗದಲ್ಲಿ ನೀವು ಎಷ್ಟೊಂದು ನೆನಪು ಮಾಡ್ತಾ ಬಂದಿದ್ದೀರಿ ಅಂತಾರೆ ಬಾಬಾ. ಭಕ್ತಿ ಮಾರ್ಗದಲ್ಲಿ ಎಷ್ಟು ಪೂಜೆಗಳು ಮಾಡ್ತಾ ಬಂದಿದ್ದೀರಿ. ಹೇ ಭಗವಾನ್ ಪೂಜಾ ಭಿ ಪಹಲೆ ಉನ್ಕಿ ಹಿ ಕರ್ತೆ ಹೋನ. ಹೇ ಭಗವಂತ ಅಂತ ಮೊಟ್ಟ ಮೊದಲು ಅವನಿಗೇನೆ ಪೂಜೆ ಮಾಡ್ತೀರಲ್ವಾ. तो पहले निराकार भगवान को ही करते. ಮೊಟ್ಟ ಮೊದಲು ನಿರಾಕಾರ ಭಗವಂತನಿಗೆ ಮಾಡಿದ್ರಿ. ऐसा नहीं कि उस समय तुम आत्मा अभिमानी बनते हो. आत्म अभिमानी फिर पूजा थोड़ी करेंगे. ಈ ರೀತಿ ಇಲ್ಲ, ನೀವು ಆ ಸಮಯದಲ್ಲಿ ಆತ್ಮಾಭಿಮಾನಿಗಳಾಗ್ತೀರಿ ಅಂತಿಲ್ಲ. ಆತ್ಮಾಭಿಮಾನಿಗಳು ಪೂಜೆ ಮಾಡೋದಿಲ್ಲ, ಅವರು ಮೆಡಿಟೇಷನ್ ಮಾಡ್ತಾರೆ. बाबा समझाते हैं पहले भक्ति शुरू होती है तो पहले एक बाप की ही पूजा करते हैं. ತಂದೆ ತಿಳಿಸ್ಕೊಡ್ತಾರೆ, ಮೊಟ್ಟ ಮೊದಲು ಭಕ್ತಿ ಪ್ರಾರಂಭ ಮಾಡ್ತೀರಾ, ಮೊಟ್ಟ ಮೊದಲು ತಂದೆದೇ ಪೂಜೆ ಮಾಡ್ತೀರಾ. ಏಕ ಹಿ ಶಿವ್ ಕಿ ಪೂಜಾ ಕರ್ತೆ ಹೇ ಯಥಾ ರಾಜ ರಾಣಿ ತಥಾ ಪ್ರಜಾ. ಒಬ್ಬರದೇ ಪೂಜೆ ಮಾಡ್ತೀರಾ ಶಿವಂದು. ರಾಜ ರಾಣಿಯಿಂದ ಹಿಡಿದು ಪ್ರಜೆಗಳು ಎಲ್ಲರದು. ಊಂಚೇತೆ ಊಂಚಾ ಹೇ ಭಗವಾನ್ ಉನ್ಕೋ ಹಿ ಯಾದ್ ಕರ್ನ. ಶ್ರೇಷ್ಠಾತಿ ಶ್ರೇಷ್ಠವಾಗಿರುವಂಥವ್ರು ಭಗವಂತ, ಅವನ್ನೇ ನೆನಪು ಮಾಡಬೇಕು. दूसरा जो भी सब नीचे है ब्रह्मा विष्णु शंकर को भी याद करने की दरकार नहीं है. ತ್ರಿಮೂರ್ತಿಗಳು ಯಾರಿದ್ದಾರೆ ಅವ್ರನ್ನೂ ನೆನಪು ಮಾಡಬೇಕು ಅಂತ ಅವಶ್ಯಕತೆ ಇಲ್ಲ. ಊಂಚೇತೆ ಊಂಚ ಬಾಬಾ ಕೋಹಿ ಯಾದ್ ಕರ್ನ. ಸರ್ವಶ್ರೇಷ್ಠವಾಗಿರ್ತಕ್ಕಂಥ ತಂದೆಯನ್ನು ನೀವು ನೆನಿಬೇಕು. ಪರಂತು ಡ್ರಾಮಾ ಕಾ ಪಾರ್ಟ್ ಐಸಾ ಹೇ ಜೋ ತುಮ್ ನೀಚೆ ಉತ್ತರನೆ ಕೆ ಲಿಯೆ ಬಂದೇ ಹುಯೇ ಹೋ. ಈ ಸೃಷ್ಟಿ ನಾಟಕದಲ್ಲಿ ಡ್ರಾಮಾದಲ್ಲಿ ಪಾತ್ರ ಈ ರೀತಿ ಇದೆ. ನೀವು ಕೆಳಗಡೆಗೆ ಇಳಿಲಿಕ್ಕೋಸ್ಕರ ಏನಾಗಿದ್ದೀರಿ, ಆ ನಾಟಕದಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀರಿ. ಬಾಬಾ ಸಮझाते तुम कैसे नीचे उतरते हो. ಹೆಂಗೆ ಮೆಟ್ಲು ಇಳ್ಕೊಂಡು ಕೆಳಗಡೆ ಬಂದ್ರಿ ಅನ್ನೋದನ್ನು ಬಾಬಾ ತಿಳಿಸ್ತಾರೆ. हर बात आदि से लेकर अंत तक ऊपर से लेकर नीचे तक बाबा समझाते हैं. ಪ್ರತಿಯೊಂದು ವಿಚಾರವನ್ನು ಕೂಡ ಬಾಬಾ ಅವರು ಬಿಗಿನಿಂಗ್ನಿಂದ ಎಂಡಿಂಗ್ವರೆಗೂ, ಮೇಲಿಂದ ಕೆಳಗಡೆವರೆಗೂ ಎಲ್ಲವೂ ತಿಳಿಸ್ತಾ ಇದ್ದಾರೆ. ಭಕ್ತಿ ಬಿ ಪಹಲೆ ಸತೋ ಪ್ರಧಾನ್ ಫಿರ್ ಸತೋ ರಜೋ ತಮೋವತಿ. ಭಕ್ತಿನೂ ಕೂಡ ಮೊಟ್ಟ ಮೊದಲು ಸತೋ ಪ್ರಧಾನ ಭಕ್ತಿ ಇರುತ್ತೆ. ಬರ್ತಾ 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 ಏನಾಗುತ್ತೆ, ರಜೋ ತಮೋ ಆಗೋಗ್ಬಿಡುತ್ತೆ. ಅಭಿತೋ ತುಮ್ ಸತೋ ಪ್ರಧಾನ್ ಬನ್ ರಹೆ ಹೋ. ಪುನಃ ನೀವು ಏನಾಗ್ತಾ ಇದ್ದೀರಿ, ಸತೋ ಪ್ರಧಾನರು ಆಗ್ತಾ ಇದ್ದೀರಿ. इसमें ही मेहनत है पवित्र बनना, अपने को देखना है. माया कहाँ धोखा तो नहीं देती है. ಈಗ ತಮ್ಮನ್ನು ತಾವು ನೋಡ್ಕೋಬೇಕಾಗಿದೆ. ಎಲ್ಲಿ ಕೂಡ ಮಾಯೆ ನನಗೆ ಮೋಸ ಮಾಡೋದಿಲ್ವಾ ಅನ್ನೋದನ್ನು ಏನು ಮಾಡ್ಕೋಬೇಕು, ಚೆಕಿಂಗ್ ಮಾಡ್ಕೋಬೇಕು. ಮೇರಿ ಕ್ರಿಮಿನಲ್ ಐ ತೋ ನಹಿ ಬಂತಿ ಹೇ. ನನ್ನದು ವಿಕಾರಿ ದೃಷ್ಟಿ ಆಗೋದಿಲ್ವಾ. कोई पाप का ख्याल भी तो नहीं आता है. ಯಾವುದೇ ಪಾಪಕರ್ಮಗಳದು ಯೋಚನೆಗಳು ಬರಲ್ವಾ. ಗಾಯನ है ಪ್ರಜಾಪಿತ ಬ್ರಹ್ಮ तो उनकी संतान ब्राह्मण ब्राह्मणिया बहन भाई ठहरे ना. ಗಾಯನ ಕೂಡ ಇದೆ. ಪ್ರಜಾಪಿತ ಬ್ರಹ್ಮ ಅವ್ರದ್ದು ನಾವು ಸಂತಾನರಾಗಿದ್ದೀವಿ. ಸೋದರ ಬ್ರಾಹ್ಮಣ ಬ್ರಾಹ್ಮಣಿಯರು ಸಹೋದರ ಸಹೋದರಿಯಾಗಿದ್ದೀವಿ. ಯಹಾಕೆ ಬ್ರಾಹ್ಮಣ ಲೋಗ್ भी अपने को ब्रह्मा की औलाद कहलाते. ಇಲ್ಲಿನ ಬ್ರಾಹ್ಮಣರು ಕೂಡ ತಮ್ಮನ್ನು ತಾವು ಬ್ರಹ್ಮನ ವಂಶಸ್ಥರು ಅಂತ ತಿಳ್ಕೊತಾರೆ. ತುಂಬಿ ಬ್ರಾಹ್ಮಣ ಬಾಯಿ ಬೆಹನ್ ಹುಯಿನ. ನೀವು ಬ್ರಾಹ್ಮಣ ಬ್ರಾಹ್ಮಣಿಯರು ಆಗಿದ್ದೀರಿ. ಫಿರ್ ವಿಕಾರಿ ದೃಷ್ಟಿ ಕ್ಯೂ ರಕ್ತೆ ಹೋ. ಮತ್ತೆ ಯಾಕೆ ವಿಕಾರಿ ದೃಷ್ಟಿ. ಬ್ರಾಹ್ಮಣಂಕೋ ತುಮ್ ಅಚ್ಚಿ ರೀತಿ ದೃಷ್ಟಿ ದೇ ಸಕ್ತೆ. ಬ್ರಾಹ್ಮಣರಿಗೆ ನೀವು ಚೆನ್ನಾಗಿ ದೃಷ್ಟಿ ಕೊಡಿ. ಅಭಿ ತುಮ್ ಬಚ್ಚೆ ಹಿ ಜಾನ್ತೆ ಹೋ ಬ್ರಹ್ಮ ಕಿ ಸಂತಾನ್ ಬ್ರಾಹ್ಮಣ ಬ್ರಾಹ್ಮಣಿಯ ಬನ್ಕರ್ ಫಿರ್ ದೇವತಾ ಬಂತೆ ಹೇ. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಿ, ಬ್ರಹ್ಮನ ಸಂತಾನರಾಗ್ತೀರಾ, ಬ್ರಾಹ್ಮಣ ಬ್ರಾಹ್ಮಣಿಯಾಗಿ ನೆಕ್ಸ್ಟ್ ಜನ್ಮದಲ್ಲಿ ದೇವತೆಗಳು ಆಗ್ಬಿಡ್ತೀರಾ. कहते भी है बाबा आकर ब्राह्मण देवी देवता धर्म की स्थापना कर.
ಹೇಳ್ತಾ ಇದ್ದಾರೆ, ನಾನು ಬಂದ್ಬಿಟ್ಟು ಬ್ರಾಹ್ಮಣ ದೇವಿ ದೇವತಾ ಧರ್ಮನ ಸ್ಥಾಪನೆ ಮಾಡ್ತಾ ಇದ್ದೀನಿ ಅಂತ. ಯಹ ಸಮಜ್ ಕಿ ಬಾತ್ ಹೈನಾ, ಇದು ತಿಳುವಳಿಕೆಯ ಒಂದು ವಿಚಾರ ಆಗಿದೆ ಅಲ್ವಾ. ಹಮ್ ಬ್ರಹ್ಮ ಕಿ ಸಂತಾನ್ ಬಾಯಿ ಬೆಹನ್ ಹೋ ಗಯೇ ತೋ ದೃಷ್ಟಿ ಕವಿ ಕುದೃಷ್ಟಿ ನಹಿ ಜಾನಿ ಚೈ. ಈಗ ನಾವು ಬ್ರಹ್ಮಾರವರ ಮಕ್ಕಳಾಗಿದ್ದೀವಿ, ಸಂತಾನರಾಗಿದ್ದೀವಿ, ಸೋದರ ಸೋದರಿ ಆಗಿದ್ದೀವಿ ಅಂದರೆ ಎಂದೂ ವಿಕಾರಿ ದೃಷ್ಟಿ ಹೋಗಬಾರ್ದು, ಕುದೃಷ್ಟಿ ಹೋಗಬಾರ್ದು. ಉನ್ಕೋ ರೋಕನಾ ಹೈ, ಯಹ ಭಿ ಹಮಾರಿ ಮೀಠಿ ಬೆಹನ್. ಅದನ್ನು ನಿಲ್ಲಿಸಬೇಕು. ಇವರು ನಮ್ಮ ಮಧುರವಾದ ಸೋದರಿ ಅನ್ನೋ ಭಾವನೆಯನ್ನು ಹೆಚ್ಚಿಸ್ಕೊಳ್ಳಿ. ಎಲ್ಲವೂ ರಹನ ಚೈ. ಆತ್ಮಿಕ ಸೋದರತ್ವದ ಪ್ರೀತಿ ಇರಲಿ. ಜೈಸೆ ಬ್ಲಡ್ ಕನೆಕ್ಷನ್ ಸೆ ಲವ್ ರಹತಾ ಹೈ, ವಹ ಬದಲ್ಗ ರೂಹಾನಿ ಬಂಜಾಯ್. ಹೇಗೆ ರಕ್ತ ಸಂಬಂಧಗಳ ಕಡೆ ಪ್ರೀತಿ ಇರುತ್ತೆ, ಅದೇ ಥರ ಆತ್ಮಿಕ ದೃಷ್ಟಿಯಲ್ಲಿ ಬಂದ್ಬಿಡಿ. ಇಸ್ಮೆ ಬಹುತ್ ಬಹುತ್ ಮೆಹನತ್ ಹೈ ಬಿ ಸಹಜ್ ಯಾದ್ ಅಪನೆ ಕೋ ಆತ್ಮ ಸಮಜ್ ಬಾಪ್ ಕೋ ಯಾದ್ ಕರ್ನಾ. ಇದು ಸಹಜವಾಗಿರ್ತಕ್ಕಂಥ ವಿಚಾರ. ತಮ್ಮನ್ನು ತಾವು ಆತ್ಮ ಅಂತ ತಿಳ್ಕೊಂಡು ತಂದೆಯನ್ನು ನೆನಪು ಮಾಡಿ ವಿಕಾರಕ್ಕೆ ದೃಷ್ಟಿ ನಹಿ ರಖ್ ಸಕ್. ವಿಕಾರ ದೃಷ್ಟಿ ಅನ್ನೋದೇ ಇಟ್ಕೋಬೇಡಿ. ಬಾಬಾನೇ ಸಮಜಾಯ ಈ ಆಂಕೆ ಬಹುತ್ ಧೋಖ ದೇನೆ ವಾಲಿ. ಶಿವಬಾಬಾ ತಿಳಿಸ್ಕೊಟ್ಟಿದ್ದಾರೆ, ಈ ಕಣ್ಣುಗಳು ತುಂಬಾ ಮೋಸ ಮಾಡುವಿದ್ದಾವೆ. ಉನ್ಕೋ ಬದಲ್ನಾ ಹೇ, ಹಮ್ ಆತ್ಮ ಹೇ ಅಭಿ ತೋ ಹಮ್ಮ ಶಿವ ಬಾಬಾಕ್ಕೆ ಬಚ್ಚೆ. ಈಗ ಅದನ್ನು ನೀವು ಬದಲಾವಣೆ ಮಾಡ್ಕೋಬೇಕು. ನಾವೊಂದು ಆತ್ಮ ಆಗಿದ್ದೀವಿ, ಈಗ ನಾವು ಶಿವಬಾಬಾ ಅವ್ರಿಗೆ ಮಕ್ಕಳು. ಅಡ್ಯಾಪ್ಟ್ ಕಿಯೇ ಹುಯೇ ಬೆಹನ್ ಬಾಯಿ ಹೇ, ಹಮ್ ಅಪ್ನೆ ಕೋ ಬೀಕೆ ಕೇಲಾತೆ ಹೇ. ನಾವು ದತ್ತು ಆಗಿರ್ತಕ್ಕಂಥ ಸಹೋದರ ಸಹೋದರಿ ಆಗಿದ್ದೇವೆ. ನಾವು ನಮ್ಮನ್ನು ಬ್ರಹ್ಮಕುಮಾರ ಕುಮಾರಿಯರು ಅಂತ ಹೇಳ್ಕೊಳ್ತೇವೆ. ಚಲನ್ ಮೇ ಫರಕ್ ತೋ ರಹತಾ ಹೈನಾ. ನಡವಳಿಕೆಯಲ್ಲಿ ವ್ಯತ್ಯಾಸ ಇರುತ್ತಲ್ವ. ಟೀಚರ್ಸ್ ಕಾ ನಾಮ್ ಹೈ ಕ್ಲಾಸ್ ಮೇ सबसे पूछना, तुम समझते हो हमारी बहन भाई की दृष्टि रहती है या कुछ चंचलता चलती है. ಬಾಬಾ ತಿಳಿಸ್ಕೊಡ್ತಾ ಇದ್ದಾರೆ, ನೀವು ಎಲ್ಲರ ಹತ್ರನೂ ಕೇಳಬೇಕು, ನಮ್ಮ ದೃಷ್ಟಿ ಸಹೋದರ ಸಹೋದರಿ ದೃಷ್ಟಿ ಇದೆಯಾ ಅಥವಾ ಏನಾದರೂ ಏರ್ಪೇರ್ ಆಗುತ್ತಾ ಅಂತ ಕೇಳಿ. ಸಚ್ಚೆ ಬಾಬಾಕ್ಕೆ ಹಾಗೆ ಸಚ್ ನಾ ಬತಾಯ ಜೂಟ್ ಬೋಲಾ ತೋ ಬಹುತ್ ದಂಡ ಪಡ್ ಜಾಯಂಗೆ. ಸತ್ಯ ತಂದೆ ಎದುರುಗಡೆ ನೀವು ಸತ್ಯ ಹೇಳಲಿಲ್ಲ ಅಂತಂದರೆ, ಸುಳ್ಳು ಹೇಳಿದ್ರೆ ತುಂಬ ನಷ್ಟ ಆಗೋಗ್ಬಿಡುತ್ತೆ. ಕೋರ್ಟ್ ಮೇ ಕಸಮ್ ಉಠಾತೇನಾ, ಕೋರ್ಟ್ನಲ್ಲಿ ಕೂಡ ಪ್ರಾಮಿಸ್ ಮಾಡ್ತಾರಲ್ವ. ಸಚ್ಚೆ ಈಶ್ವರ್ ಬಾಬಾಕ್ಕೆ ಹಾಗೆ ಸಚ್ ಕಹೆಂಗೆ. ಸತ್ಯವಾದ ಈಶ್ವರನ ಎದುರುಗಡೆ ಸತ್ಯವನ್ನೇ ಹೇಳ್ತೀವಿ ಅಂತ. ಸಚ್ಚೆ ಬಾಬಾ ಕಾ ಸಚ್ಚಾ ಬಚ್ಚ ಹೋಗ. ಬಾಬಾ ಟ್ರೂತ್ ಹೈನಾ. ಸತ್ಯ ತಂದೆಗೆ ಸತ್ಯ ಮಕ್ಕಳು, ಸತ್ಯ ತಂದೆ ಆಗಿದ್ದಾರೆ ಬಾಬಾ. ವ ಸತ್ಯ ಹೇ ಬದಲಾತೆ, ಅವರೇ ಸತ್ಯ ಹೇಳ್ತಾರೆ, ಬಾಕಿ ಸಬ್ ಹೇ ಗಪ್ಪೊಡೆ, ಬಾಕಿ ಎಲ್ಲ ಸುಳ್ಳು ಅಂತಾರೆ. श्री श्री 108 अपने को कहलाते, वास्तव में यह भी माला है ना. 108 ಅಂತ ತಮಗೆ ತಾವು ಹೇಳ್ಕೊಳ್ತಾರೆ ಶ್ರೀ ಶ್ರೀ ಅಂತ. ವಾಸ್ತವದಲ್ಲಿ ಇದು ಮಾಲೆ. ಜೋ ಸ್ಮಿರ್ತೆ ಹೇ, ಇದನ್ನು ಸ್ಮರಣೆ ಮಾಡ್ತಾರೆ. ಯಹ ಬಿ ಜಾನ್ತೆ ನಹಿ ಹಮ್ ಕ್ಯೂ ಸ್ಮಿರ್ತೆ ಹೇ. ಇದನ್ನು ಕೂಡ ನೀವು ತಿಳ್ಕೊಂಡಿಲ್ಲ, ನಾವು ಯಾಕೆ ಸ್ಮರಣೆ ಮಾಡ್ತೀವಿ. ಬೌದ್ಧಿಯೋಂ ಕಾ ಬಿ ಮಾಲಾ, ಕ್ರಿಶ್ಚಿಯನ್ ಕಾ ಬಿ ಮಾಲಾ ಹೋತಾ ಹೇ. ಬುದ್ಧಿಸ್ಟ್ರದ್ದು ಕೂಡ ಮಾಲೆ ಇರುತ್ತೆ, ಕ್ರಿಶ್ಚಿಯನ್ಸ್ದು ಮಾಲೆ ಇರುತ್ತೆ. ಹರ್ ಏಕ್ ಅಪ್ನೆ ಡಂಗ್ ಸೇ ಮಾಲಾ ಬನಾತೆ ಫೇರ್ತೆ ರಾತೆ. ಪ್ರತಿಯೊಬ್ಬರು ಕೂಡ ಅವ್ರವ್ರದೇ ಇದರಿಂದ ಏನು ಮಾಡ್ತಾ ಇರ್ತಾರೆ, ಮಾಲೆಯನ್ನು ತಿರುಗಿಸ್ತಾ ಇರ್ತಾರೆ. ತುಮ್ ಬಚ್ಚೋಂಗೋ ಅವ ಜ್ಞಾನ್ ಮಿಲಾ ಹುವಾ ಹೇ, ಬೋಲೋ 108 ಕಿ ಜೋ ಮಾಲಾ ಹೇ ಉನ್ಮೇ ಊಪರ್ ಮೇ ಫೂಲ್ ಹೇ ಯಾ ನಿರಾಕಾರ. 108ರದು ಏನು ಮಾಲೆ ಇದೆ ಅದರಿಂದ ಕೂಡ ಮೇಲೆ ಹೂವು ನಿರಾಕಾರ. ಉನ್ಕೋ ತೋ ಸಬ್ ಯಾದ್ ಕರ್ತೆ, ಅವರನ್ನು ಎಲ್ಲರೂ ಕೂಡ ನೆನಪು ಮಾಡ್ತಾರೆ. ಉನ್ಕಿ ಯಾದ ಸಹಿ ಹಮ್ ಸ್ವರ್ಗಕ್ಕೆ ಪಟ್ರಾಣಿ ಅಥವಾ ಮಹಾರಾಣಿ ಬಂತೆ. ಶಿವಬಾಬಾ ಅವ್ರ ನೆನಪಿನಿಂದಾನೇ ನಾವು ಸ್ವರ್ಗದ ಮಹಾರಾಣಿ ಅಥವಾ ಪಟ್ರಾಣಿ ಆಗ್ತೀವಿ. ನರ್ಸೆ ನಾರಾಯಣ್ ನಾರಿ ಸೆ ಲಕ್ಷ್ಮಿ ಬನ್ನ, ಯ ಸೂರ್ಯವಂಶಿ ಮಾಕನ್ ಕಿ ಪಟ್ರಾಣಿ ಬನ್ನ, ಫಿರ್ ಖಾದಿ ಕಿ ಹೋ ಜಾತಿ ಹೇ. ಬಾಬಾ ಹೇಳ್ತಾರೆ, ನಾರಿಯಿಂದ ಲಕ್ಷ್ಮಿ ಆಗಬೇಕು, ನರನಿಂದ ನಾರಾಯಣ ಆಗಬೇಕು. ಈ ಸೂರ್ಯವಂಶಿ ಬೆಣ್ಣೆ ಅಂತಕ್ಕಂಥದ್ದು ಪಡ್ಕೋಬೇಕು. ಮಕ್ಮಲ್ ಕಿ ಪಟ್ರಾಣಿ ಬನ್ನ, ಖಾದಿ ಕಾ ಬನ್ನ ಹೇ. ಮತ್ತು ಬಾಬಾ ಹೇಳ್ತಾರೆ, ಒಳ್ಳೆ ಮಕ್ಮಲ್ ಬಟ್ಟೆ ಇಟ್ಕೊಂಡಿರೋಂಥ ಒಂದು ಮಹಾರಾಣಿ ಪಟ್ರಾಣಿ ಆಗಬೇಕು ಅಥವಾ ಖಾದಿ ಬಟ್ಟೆ ಹಾಕ್ಕೊಂಡಿರೋ ಪಟ್ರಾಣಿ ಆಗಬೇಕು. ಇದು ಅವ್ರವ್ರೆ ತಿಳ್ಕೊಬೇಕು. ತೋ ಐಸಿ ಪಾಯಿಂಟ್ಸ್ ಬುದ್ಧಿ ಮೇ ರಕ್ ಫಿರ್ ಸಮಜಾನ ಚೈ. ಈ ಥರ ಪಾಯಿಂಟ್ಸ್ ಎಲ್ಲ ಬುದ್ಧಿನಲ್ಲಿ ಇಟ್ಕೊಂಡು ಆಮೇಲೆ ನೀವೇನು ಮಾಡಬೇಕು, ಎಲ್ಲರಿಗೂ ತಿಳಿಸ್ಕೊಡಿ. ಫಿರ್ ತುಮಾರ ನಾಮ್ ಬಹುತ್ ಬಾಲಾ ಹೋ ಜಾಯೇಗಾ. ಆಮೇಲೆ ನಿಮ್ಮ ಹೆಸರೇನಾಗುತ್ತೆ, ತುಂಬ ಪ್ರಸಿದ್ಧಿ ಆಗೋಗ್ಬಿಡತ್ತೆ. ಬಾತ್ ಕರ್ನೆ ಮೇ ಶೇರಣಿ ಬನೋ, ಮಾತನಾಡೋದ್ರಲ್ಲಿ ಹೆಂಗಿರಬೇಕೋ ಸಿಂಹಿಣಿಯಾಗಿ. ತುಮ್ ಶಿವ ಶಕ್ತಿ ಸೇನಾ ಹೋನಾ, ಅನೇಕ ಪ್ರಕಾರ ಕಿ ಸೇನಾಯೇ ಹೈ.
ನೀವು ಶಿವಶಕ್ತಿ ಸೈನಿಕರಾಗಿದ್ದೀರಿ. ಅನೇಕ ಪ್ರಕಾರದ ಸೇನೆಗಳಿದ್ದಾವೆ. ವಹಾ ಭಿ ತುಮ್ ಜಾಕರ್ ಕ್ಯಾ ಸಿಕ್ಲಾತೆ ಹೋ, ನೀವು ಎಲ್ಲಿಗೆ ಹೋಗಿ ಏನು ತಿಳಿಸ್ತೀರಾ? ಲಾಖೋ ಮನುಷ್ಯ ಜಾತೆ ಹೇ, ಬಾಬಾನೇ ಸಮಜಾಯ ಕ್ರಿಮಿನಲ್ ಲೈ ಬಹುತ್ ಧೋಕಾ ದೇನೆ ವಾಲಿ ಹೇ. ಲಕ್ಷಾಂತರ ಮನುಷ್ಯರು ಹೋಗ್ತಾರೆ, ಬಾಬಾನೇ ತಿಳಿಸ್ಕೊಟ್ಟಿದ್ದಾರೆ. ವಿಕಾರಿ ದೃಷ್ಟಿ ತುಂಬ ನಷ್ಟ ಮಾಡುತ್ತೆ. ಅಪ್ನಿ ಅವಸ್ಥಾಕ ವರ್ಣನ್ ಕರ್ನಾ ಚೈ, ತಮ್ಮ ಸ್ಥಿತಿದು ಕೂಡ ತುಂಬ ವರ್ಣನೆ ಮಾಡಬೇಕು. ಅನುಭವ ಸುನಾನ ಚೈಯೇ, ಹಮ್ ಘರ್ ಮೇ ಕೈಸೆ ರಹತೆ ಹೇ, ಅನುಭವನೂ ನೀವು ಹೇಳಬೇಕು. ಯಾವ ಥರ ನಾವು ಮನೆಯಲ್ಲಿ ಇರ್ತೀವಿ, ಅವಸ್ಥಾ ಪರ್ ಕ್ಯಾ ಅಸರ್ ಪಡ್ತಾ ಹೇ, ಸ್ಥಿತಿಗತಿಗಳ ಮೇಲೆ ಯಾವ ಥರ ಅವಸ್ಥೆ ಮೇಲೆ ಇದು ಬೀಳುತ್ತೆ. ಡೈರಿ ರಕ್ಕೋ ಕಿತ್ನಾ ಸಮಯ ಇಸ್ ಅವಸ್ಥಾ ಮೇ ರಹತಾ ಹೂँ, ಡೈರಿ ಇಟ್ಕೊಳ್ಳಿ ಎಷ್ಟು ಸಮಯ ನಾವು ಈ ಸ್ಥಿತಿಯಲ್ಲಿ ಇರ್ತೀವಿ. ಭವ ಸಮಜಾತೆ ರುಸ್ತುಮ್ ಸೇ ಮಾಯಾ ಭಿ ರುಸ್ತುಮ್ ಹೋಕರ್ ಲಡ್ತಿ. ಗಟ್ಟಿಗರ ಜೊತೆಯಲ್ಲಿ ಗಟ್ಟಿಯಾಗಿ ಮಾಯನೂ ಏನು ಮಾಡುತ್ತೆ, ಯುದ್ಧ ಮಾಡುತ್ತೆ. ಯುದ್ಧಕ ಮೈದಾನ ಇದು ನಡೀತಾ ಇರೋದು ಯುದ್ಧ ಮೈದಾನ, ಇದೇ ಕುರುಕ್ಷೇತ್ರ. ಬೇರೆ ಇನ್ನೆಲ್ಲೋ ಕುರುಕ್ಷೇತ್ರ ಅಂತ ಇಲ್ಲ, ಇದೇ ಕುರುಕ್ಷೇತ್ರ. ಮಾಯಾ ಬಡಿ ಬಲವಾನ್ ಹೇ, ಮಾಯಾ ಅರ್ಥಾತ್ 5 ವಿಕಾರ. ಮಾಯೆ ತುಂಬ ಜೋರಿದೆ, 5 ವಿಕಾರಗಳು ಮಾಯೆ ಆಗಿದೆ. धन को संपत्ति कहा जाता है, जिसके पास ಜಾಸ್ತಿ ಸಂಪತ್ತಿ होते हैं ಅಜಾಮಿಲ್ भी ಜಾಸ್ತಿ ವ ಬಂತೆ. ನೋಡಿ, ಧನಕ್ಕೆ ಸಂಪತ್ತು ಅಂತ ಹೇಳಲಾಗುತ್ತೆ. ಯಾರ ಬಳಿ ಜಾಸ್ತಿ ಸಂಪತ್ತಿರುತ್ತೆ ಅವರು ಪಾಪಗಳು ಜಾಸ್ತಿ ಮಾಡ್ತಾರೆ ಅಂತ, ಅದಕ್ಕೆ ಅಜಾಮಿಳ ಅಂತ ಹೇಳೋದು. ದುಡ್ಡು ಸಂಪಾದನೆ ಮಾಡ್ಬೇಕಂದ್ರೆ ಎಷ್ಟೆಷ್ಟೋ ಮಾಡಬೇಕಲ್ಲ, ಅಡ್ಡದಾರಿಗಳು ಹಿಡಿಬೇಕಲ್ಲ. ಭವಕ್ಯತೆ ಪೇಲೆ ಪೇಲೆ ತುಮ್ ವೇಷಾಂಕೋ ಬಚಾವ್, ಮೊಟ್ಟ ಮೊದಲು ಈ ವೇಷಾಟಿಕೆಯಲ್ಲಿರೋರಿಗೆ ತಪ್ಪಿಸಿ. तो वह फिर अपनी एसोसिएशन बनाएंगे, ಅವ್ರದ್ದೊಂದು ಸಂಘಟನೆ ಮಾಡ್ತಾರೆ ಅವ್ರದ್ದು. हमको तो बाबा से वर्षा लेना है, बाबा कहते मैं तुमको ಶಿವಾಲಯ का मालिक बनाने आया हूँ. ನೀವು ಹೋಗ್ಬಿಟ್ಟು ವೇಶ್ಯರ್ಗೆ ಹೋಗಿ ಹೇಳಿ, ಪರಮಾತ್ಮ ಬಂದು ನಿಮಗೆ ಶಿವಾಲಯಕ್ಕೆ ಮಾಲೀಕರನ್ನಾಗಿ ಮಾಡ್ಲಿಕ್ಕೆ ಬಂದಿದ್ದಾರೆ, ನೀವು ಈ ವೃತ್ತಿನ ಬಿಡ್ರಿ ಅಂತ ಹೇಳ್ಬಿಟ್ಟು ಹೇಳಿ. ये अंतिम जन्म है, वेश्याओं को समझाना चाहिए, तुम्हारा नाम के कारण भारत इतना इज्जत गई है. ನೀವು ಹೇಳಬೇಕು, ನಿಮ್ಮಂಥ ನೀಚ ಕೆಲಸಗಳು ಮಾಡೋರಿಂದನೇ ಈ ಭಾರತ ದೇಶದ ಗತಿ ಇಷ್ಟೊಂದು ಕೆಳಮಟ್ಟಕ್ಕೆ ಹೋಗ್ಬಿಟ್ಟಿದೆ, ಈ ಕೆಲಸನ ಬಿಟ್ಬಿಡ್ರಿ ಅಂತ ತಿಳಿಸಿ. ಆ ಬಾಬಾ ಆಯಾ ಹೇ ಶಿವಾಲಯ ಮೇ ಲೇ ಚಲ್ನೆ, ನಿಮ್ಮನ್ನು ಕೂಡ ಭಗವಂತ ಉದ್ಧಾರ ಮಾಡಿ, ಅಹಲ್ಯರು, ಗಣಿಕೆಯರು, ಕುಬ್ಜೆಯರು, ಪತಿತರು, ಪಾಮರರು ಎಲ್ಲ ಯಾರಿದ್ದಾರೆ ಅವರೆಲ್ಲರನ್ನೂ ಉದ್ಧಾರ ಮಾಡೋಕ್ಕೆ ಭಗವಂತ ಬಂದಿದ್ದಾರೆ ಅನ್ನೋ ವಿಚಾರನ ತಿಳಿಸ್ಬಿಡಿ. ಹಮ್ ಶ್ರೀಮತ್ ಪರ್ ಆಯೇ ಹೇ ತುಮಾರೆ ಪಾಸ್, ಭಗವಂತನ ಡೈರೆಕ್ಷನ್ ತಗೊಂಡು ನಿಮ್ಮ ಹತ್ರಕ್ಕೆ ನಾವು ಬಂದಿದ್ದೀವಿ ಈ ಸಂದೇಶ ಕೊಡಕ್ಕೆ ಅಂತ ತಿಳಿಸಿ. ಅಭಿ ತುಮ್ ವಿಶ್ವಕ್ಕೆ ಮಾಲೀಕ್ ಬನ್ ಜಾವೋ, ಈ ಕೆಲಸ ಬಿಟ್ಬಿಟ್ಟು ನೀವು ಒಳ್ಳೆ ವಿಶ್ವದ ಮಾಲೀಕರಾಗಿ. ಭಾರತ್ ಕಾ ನಾಮ್ ಬಾಲಾ ಕರೋ ಹಮಾರ ಮಾಫಿಕ್, ಭಾರತ ದೇಶದ ಹೆಸರನ್ನು ಪ್ರಸಿದ್ಧ ಮಾಡಿ ನಮ್ಮ ಥರ. हम भी बाबा को याद करने से पवित्र बन रहे हैं, तुम भी यह जन्म एक जन्म चीची काम छोड़ दो. ನಾವು ಕೂಡ ಭಗವಂತನ ಡೈರೆಕ್ಷನ್ ಮೇಲೆ ಪವಿತ್ರರಾಗ್ತಾ ಇದ್ದೀವಿ, ನೀವು ಈ ನೀಚ ಕೆಲಸಗಳನ್ನು ಬಿಟ್ಬಿಡಿ ಅಂತ ಹೇಳ್ತಾ ಇದ್ದಾರೆ. ಈ ಥರ ಯಾರಾದರೂ ಮನುಷ್ಯ ಹೇಳೋಕ್ಕಾಗುತ್ತಾ? ಇದು ಸ್ವಯಂ ಭಗವಂತನೇ ಹೇಳೋಕ್ಕಾಗತ್ತೆ. ರಹಮ್ ತೋ ಕರ್ನಾ ಏನ, ದಯೆ ಅಂತೂ ಎಲ್ಲರ ಮೇಲೆ ನೀವು ತೋರಿಸಲೇಬೇಕಲ್ವಾ. ಫಿರ್ ತುಮಾರ ನಾಮ್ ಬಾಲಾ ಬಹುತ್ ಹೋ ಜಾಯೇಗಾ, ಆಮೇಲೆ ನಿಮ್ಮ ಹೆಸರು ಬ್ರಹ್ಮಕುಮಾರ ಕುಮಾರಿಯರು ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೆಸರು ಪ್ರಸಿದ್ಧಿ ಆಗುತ್ತೆ. ಕಹೆಂಗೆ ಇನ್ಮೆ ಐಸಾ ತಾಕತ್ ಹೈ ಜೋ ಐಸಾ ಗಂದೆ ದಂದ ಇಸ್ಸೆ ಚುಡಾ ದಿಯಾ, ಇವರಲ್ಲಿ ಇಷ್ಟು ಪವರ್ ಇದೆ, ಈ ಕೊಳಕು ಕೆಲಸ ಮಾಡಿಸೋದ್ರಿಂದ ಇವ್ರನ್ನ ಬಿಡಿಸ್ಬಿಟ್ರಪ್ಪ, ಇವರಲ್ಲಿ ತುಂಬ ಶಕ್ತಿ ಇದೆ ಅಂತ ಹೇಳ್ತಾರೆ. ಉನ್ಕಾ ಅಸೋಸಿಯೇಷನ್ ಹೇ, ತುಮ್ ಅಪ್ನಿ ಅಸೋಸಿಯೇಷನ್ ಬನಾಕರ್ ಗೌರ್ಮೆಂಟ್ ಸೇ ಜೋ ಭಿ ಮದದ್ ಚಾಹ ಲೇ ಸಕ್ತೆ. ನೋಡಿ, ಅವರು ಕೂಡ ಅಸೋಸಿಯೇಷನ್ ಮಾಡ್ಕೊಂಡಿರ್ತಾರೆ ವೇಶ್ಯರು, ಅವ್ರಿಗೂ ಕೂಡ ನೀವು ಹೇಳ್ಬೋದು, ನೀವು ನಿಮ್ಮ ಅಸೋಸಿಯೇಷನ್ನ ಮಾಡಿಕೊಂಡು ಸರ್ಕಾರದವರಿಂದ ನೀವು ಏನಾದರೂ ಸಲಹೆ ತೊಗೋಬೋದು, ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ಅದನ್ನು ತೊಗೋಬೋದು, ಸಾಲ್ವೇಷನ್ ತೊಗೋಬೋದು ಅಂತ ಹೇಳಿ. लो तो अब ऐसी चीची जिन्होंने भारत का नाम बदनाम किया उन्हों का सेवा करो. ಯಾರು ಭಾರತದ ಹೆಸರನ್ನು ಕೆಡಿಸಿದ್ದಾರೆ, ಕೊಳಕು ಮಾಡಿಬಿಟ್ಟಿದ್ದಾರೆ ಅಂಥವ್ರಿಗೂ ಹೋಗಿ ಸೇವೆ ಮಾಡಿ. ತುಮಾರ ಬಿ ಯೂನಿಯನ್ ಬಹುತ್ ಪಕ್ಕಿ ಚಿ, ನಿಮ್ಮ ಒಂದು ಸಂಘಟನೆ ತುಂಬ ಗಟ್ಟಿ ಇರಬೇಕು ಅಂತಾರೆ ಬಾಬಾ. तो जो 10-12 आपस में मिलकर जाए समझे, 10-12 ಜನ ಹೋಗ್ಬಿಟ್ಟು ಎಲ್ಲ ಸೇರಿ ಏನು ಮಾಡಬೇಕು, ತಿಳಿಸ್ಬೇಕು. तो माताएं भी अच्छी हो, कोई नया युगल हो, बोलो हम पवित्र रहते हैं, पवित्र रहने से ही विश्व का मालिक बनते. ಬಾಬಾ ಹೇಳ್ತಾರೆ, ಯಾರು ಒಳ್ಳೆ ಒಳ್ಳೆ ಯುಗಲ್ಸು ಹೊಸೊಬ್ಬರು ಇರ್ತಾರೆ ಅವ್ರಿಗೂ ನೀವು ಹೇಳಿ, ನಾವು ಪವಿತ್ರ ಜೀವನ ಮಾಡ್ತಾ ಇದ್ವಿ, ಪವಿತ್ರರಾಗೋದ್ರಿಂದ ವಿಶ್ವದ ಮಾಲೀಕತ್ವ ಸಿಗುತ್ತೆ ಅಂತ ಹೇಳಿ. ತೋ ಕ್ಯೂ ನಹಿ ಪವಿತ್ರ ಬನೆಂಗೆ,
ಯಾಕೆ ಪವಿತ್ರರು ಆಗೋದಿಲ್ಲ? ತೋ ಸಾರಾ ಜಾಡ ಕಾ ಜುಂಡ್ ಜಾಯ್, ನೀವೆಲ್ಲ ಜುಂಡು ಸಂಘಟನೆ ಹೋಗ್ಬೇಕು ಅಂತ. ಬಡಿ ನಮ್ರತಾ ಸೆ ಜಾಕರ್ ಕ್ಯಾನಾ, ತುಂಬ ನಮ್ರತೆಯಿಂದ ಪಾಯಿಂಟ್ಸ್ ಹೇಳಿ. ಹಮ್ ಆಪ್ಕ ಪರಂಪಿತ ಪರಮಾತ್ಮ का ಸಂದೇಶ ದೇನೆ ಆಯೆ, ನಾವು ನಿಮಗೆ ಪರಂಪಿತ ಪರಮಾತ್ಮನ ಸಂದೇಶವನ್ನು ಕೊಡಕ್ಕೆ ಬಂದಿದ್ದೀವಿ. अब विनाश सामने खड़ा है, बाबा कहते हैं मैं सबका उद्धार करने आया हूँ. ಈಗ ವಿನಾಶ ಎದುರುಗಡೆ ನಿಂತಿದೆ, ನಾನು ಎಲ್ಲರಿಗೂ ಕೂಡ ಈಗ ವಿನಾಶ ಎದುರುಗಡೆ ನಿಂತಿದೆ. ಈಗ ತಂದೆ ಹೇಳ್ತಾರೆ ನಾನು ಎಲ್ಲರನ್ನೂ ಉದ್ಧಾರ ಮಾಡೋಕ್ಕೆ ಬಂದಿದ್ದೀನಿ, ನಾನು ಬಂದ್ಬಿಟ್ಟಿದ್ದೀನಿ ಅಂತ ಪರಮಾತ್ಮನೇ ತಿಳಿಸ್ತಾ ಇದ್ದಾರೆ. ತುಂಬಿ ಯಾ ಏಕ ಜನ್ಮ ವಿಕಾರ ಮೇ ಮತ್ ಜಾओ, ಈ ಒಂದು ಜನ್ಮನ ವಿಕಾರದಲ್ಲಿ ಹೋಗಬೇಡಿ. ತುಮ್ ಸಮझा सकते हो हम ब्रह्मा कुमार कुमारियाँ अपने ही तन बंधन से सर्विस करते हैं. ನೀವು ತಿಳಿಸ್ಬೋದು ಎಲ್ಲರಿಗೂ ಕೂಡ, ನಾವು ಬ್ರಹ್ಮ ಕುಮಾರ ಕುಮಾರಿಯರು ನಮ್ಮದೇ ತನು ಮನ ಧನಗಳಿಂದ ಸೇವೆಗಳನ್ನು ಮಾಡ್ತೀವಿ. ಹಮ್ ಭೀಕ್ ತೋ ಮಾಂಗತೆ ನಹಿ, ನಾವು ಭಿಕ್ಷೆಯನ್ನು ಬೇಡೋದಿಲ್ಲ. ಈಶ್ವರ್ಗೆ ಬಚ್ಚೆ ಹೇ ಐಸೆ ಐಸೆ ಪ್ಲಾನ್ ಬನಾವ್, ನಾವು ಈಶ್ವರನ ಸಂತಾನರಾಗಿದ್ದೀವಿ, ಈ ರೀತಿ ಪ್ಲಾನ್ ಮಾಡಿ. ಐಸಾ ನಹಿ ತುಮ್ ಮದದ್ ನಹಿ ಕರ್ ಸಕ್ತೆ ಹೋ, ಈ ರೀತಿ ಹೇಳ್ಬೇಡಿ ನಾವು ಸಹಯೋಗ ಕೊಡೋಕ್ಕಾಗಲ್ಲ. ಐಸಾ ಕಾಮ್ ಕರೋ ಜಿಸ್ಸೆ ವಾಹ್ ವಾಹ್ ಹೋ ಜಾಯ್, ಈ ರೀತಿ ಕಾರ್ಯ ಮಾಡಿ ಇದರಿಂದ ಏನಾಗಬೇಕೋ ವಾಹ್ ವಾಹ್ ಆಗಬೇಕು. ಹಜಾರೋ ಮದದ್ ದೇನೆ ವಾಲೆ ನಿಕಲ್ ಆಯಂಗೆ, ಸಾವಿರಾರು ಜನ ಸಹಯೋಗ ಕೊಡೋಕ್ಕೆ ಏನಾಗ್ಬಿಡ್ತಾರೆ, ಬಂದ್ಬಿಡ್ತಾರೆ. ಯಾಪನ ಸಂಘಟನ್ ಬನಾವೋ ಮುಖ್ಯಕ್ಕೋ ಚುನ್, ಈ ರೀತಿ ನೀವು ಸಂಘಟನೆ ಮಾಡಿ ಮೇನ್ ಅವರನ್ನು ಕೂಡ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ. ಸೆಮಿನಾರ್ ಕರೋ ಬಚ್ಚೋं को संभालने वाला तो बहुत निकल सकते हैं. ಸೆಮಿನಾರ್ ಮಾಡಿ ಮಕ್ಕಳನ್ನ ಸಂಭಾಲನೆ ಮಾಡೋರು ತುಂಬ ಜನ ಹುಟ್ಕೊತಾರೆ. ತುಮ್ ಈಶ್ವರಿ ಸರ್ವಿಸ್ ಮೇ ಲಗ್ ಜಾओ, ನೀವು ಈಶ್ವರಿಯ ಸೇವೆಯಲ್ಲಿ ತೊಡಗಿಸ್ಕೊಳ್ಳಿ. ಐಸಿ ಫ್ರ್ಯಾಂಕ್ ದಿಲ್ ಹೋನಾ चाहिए जो ಜಟ್ ಸರ್ವಿಸ್ ಪರ್ ನಿಕಾಲ್ ಪಡೆ, ಈ ರೀತಿ ನೀವು ಫ್ರ್ಯಾಂಕ್ ದಿಲ್ ಆಗಬೇಕು, ವಿಶಾಲ ಹೃದಯ ಇರೋರು ಇರಬೇಕು. ಈ ರೀತಿ ತಕ್ಷಣ ಸೇವೆಯಲ್ಲಿ ತೊಡಗಿಸ್ಕೋಬೇಕು. ಏಕ ತರಫ್ ಯಸ್ ಸರ್ವಿಸ್, ದೂಸರಿ ತರಫ್ ಗೀತಾ ಕಿ ಇನ್ ಬಾತೋಂ ಕೋ ಮಿಲಾಕರ್ ಉಠಾವ್, ಒಂದು ಕಡೆ ಈ ಸರ್ವಿಸ್ ಮಾಡಿ, ಇನ್ನೊಂದು ಕಡೆ ಗೀತೆದು ಈ ಮಾತುಗಳನ್ನು ಸೇರಿಸಿ ನೀವು ಸರ್ವಿಸ್ ಮಾಡಿ. ತುಮ್ ಪಡ್ತೆ ಹೋ ಯಹ ಲಕ್ಷ್ಮೀನಾರಾಯಣ್ ಬನ್ನೆ ಕೆ ಲಿಯೆ, ಇಷ್ಟೆಲ್ಲ ಓದ್ತಾ ಇರೋದು ಏನಕ್ಕೋಸ್ಕರ, ಈ ಲಕ್ಷ್ಮೀನಾರಾಯಣರ ಥರ ಆಗಲಿಕ್ಕೋಸ್ಕರ. ಯಹ ಬಿ ತುಮ್ ಬಚ್ಚೋं को आपस में मतभेद नहीं रहना चाहिए, ನೀವು ಪರಸ್ಪರ ಒಗ್ಗಟ್ಟಾಗಿ ಈ ಕಾರ್ಯ ಮಾಡಬೇಕು. ಯಾವುದೇ ಮನಸ್ತಾಪಗಳು ಮತಭೇದಗಳು ಬೇಡ. अगर कोई भी बात से छिपाते हो, सच नहीं बताते हो, तो भी अपना ही नुकसान करते हो, ಸೌಗುಣ ಪಾಪ್ ಚढ़ जाता है. ಒಂದು ವೇಳೆ ಯಾವುದಾದ್ರೂ ಮಾತನ್ನು ಬಚ್ಚಿಡ್ತೀರಾ, ಸತ್ಯ ಹೇಳಲಿಲ್ಲ ಅಂದರೆ ತಾವು ನಷ್ಟ ಮಾಡ್ಕೊತೀರಾ. ಅದರಿಂದ ಬಾಬಾ ಹೇಳ್ತಾರೆ, ನಷ್ಟ ಮಾಡ್ಕೊಳ್ಳೋದಷ್ಟೇ ಅಲ್ದಿರ 100ಕ್ಕೆ 100ರಷ್ಟು ಪಾಪ ಏರ್ಬಿಡತ್ತೆ. अच्छा मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम सब रूहानी बच्चों की रूहानी बाप दादा को याद प्यार और नमस्ते नमस्ते नमस्ते. ಮುಖ್ಯವಾಗಿರುವಂಥ ಧಾರಣೆಗೋಸ್ಕರ ಸಾರಾಂಶ, हम मीठे मीठे बाबा के बच्चे हैं, आपस में मीठे बहन भाई होकर रहना. ನಾವೆಲ್ಲರೂ ಕೂಡ ಮಧುರವಾದಂತಹ ತಂದೆಗೆ ಮಕ್ಕಳಾಗಿದ್ದೇವೆ. ಪರಸ್ಪರ ತುಂಬ ಸಹೋದರರು ಮಧುರವಾಗಿ ಇರಬೇಕು. ಸಹೋದರು ಸಹೋದರಿಯರು ಭಾಳಷ್ಟು ಸ್ವೀಟಾಗಿ ಇರಿ. ಕಭಿ ಭಿ ವಿಕಾರ ಕಿ ದೃಷ್ಟಿ ನಹಿ ರಖನಾ, ಎಂದು ವಿಕಾರ ದೃಷ್ಟಿ ಇಡಬೇಡಿ. ದೃಷ್ಟಿ ಮೇ ಕೋಯಿ ಭಿ ಚಂಚಲತಾ ಹೋ ತೋ ರೂಹಾನಿ ಸರ್ಜನ್ ಕೋ ಸಚ್ಚ ಬತಾನಾ ಹೇ. ದೃಷ್ಟಿನಲ್ಲಿ ಏನಾದರೂ ಚಂಚಲತೆ ಬರುತ್ತೆ ಅಂದರೆ ಆತ್ಮಿಕ ಸರ್ಜನ್ಗೆ ಸತ್ಯವನ್ನೇ ತಿಳಿಸಿ. ಕಭಿ ಭಿ ಆಪಸ್ ಮೇ ಮತಭೇದ ಮೇ ನಹಿ ಆನಾ, ಎಂದೂ ಕೂಡ ಪರಸ್ಪರ ಮತಭೇದಗಳಲ್ಲಿ ಬರಬೇಡಿ. ಫ್ರ್ಯಾಂಕ್ ದಿಲ್ ಒನ್ ಸರ್ವಿಸ್ ಕರ್ನಾ ಹೇ, ವಿಶಾಲ ಹೃದಯಗಳಾಗಿ ಸೇವೆಗಳನ್ನು ಮಾಡ್ತಾ ಇರಿ. अपने तन मन धन से बहुत नम्रता से सेवा कर सबको बाबा का परिचय देना. ನಿಮ್ಮದೇ ತನು ಮನ ಧನಗಳಿಂದ ತುಂಬ ನಮ್ರತೆಯಿಂದ ಸೇವೆ ಮಾಡಿ ಎಲ್ಲರಿಗೂ ತಂದೆಯ ಸಂದೇಶವನ್ನು ತಲುಪಿಸ್ತಾ ಇರಿ. ವರದಾನ, अपने श्रेष्ठ जीवन द्वारा परमात्मा ज्ञान की प्रत्यक्ष प्रूफ देने वाले माया प्रूफ भव. ತಮ್ಮ ಶ್ರೇಷ್ಠ ಜೀವನದಿಂದ ಪರಮಾತ್ಮ ಜ್ಞಾನದ ಪ್ರತ್ಯಕ್ಷ ಪ್ರೂಫನ್ನು ಕೊಡುವಂಥವರು ಮಾಯಾ ಪ್ರೂಫುಗಳು ಆಗಿರಿ. स्वयं को परमात्मा ज्ञान का प्रत्यक्ष प्रमाण व प्रूफ समझने से माया प्रूफ बन जाएंगे. ಸ್ವಯಂ ಅನ್ನು ಪರಮಾತ್ಮ ಜ್ಞಾನದ ಪ್ರತ್ಯಕ್ಷ ಪ್ರಮಾಣ ಪ್ರೂಫ್
ಕೊಡೋದ್ರಿಂದ ಮಾಯಾ ಪ್ರೂಫ್ ಆಗ್ಬಿಡ್ತೀರಾ. ಪ್ರತ್ಯಕ್ಷ ಪ್ರೂಫ್ ಹೇ ಅಪ್ನಿ ಶ್ರೇಷ್ಠ ಪವಿತ್ರ ಜೀವನ. ಪ್ರತ್ಯಕ್ಷ ಪ್ರೂಫ್ ಯಾವುದಪ್ಪ ಅಂದರೆ ತಮ್ಮ ಪವಿತ್ರ ಜೀವನ. सबसे बड़ी असंभव से भी संभव होने वाली बात प्रवृत्ति में रहते परवೃತ್ತಿ में रहना. ಎಲ್ಲಕ್ಕಿಂತಲೂ ದೊಡ್ಡದು ಅಸಂಭವ ಅಂದ್ಕೊಂಡ್ಬಿಟ್ಟಿದ್ದಾರೆ ಪ್ರಪಂಚದವರು. ಅದನ್ನು ನೀವು ಸಂಭವ ಮಾಡ್ತಕ್ಕಂಥ ಮಾತು ಯಾವುದು? ಪ್ರವೃತ್ತಿನಲ್ಲಿರ್ತಾ ನೀವು ಪರವೃತ್ತಿ ಅಂದರೆ ಪರಂಧಾಮದ ನೆನಪಿನಲ್ಲಿ ಇರೋವಂಥವ್ರು. ಅಂದರೆ ಪರಂಧಾಮದಲ್ಲಿ ನಾವು ಆತ್ಮಗಳು ಬಂಧುಗಳಾಗಿದ್ವಿ ಅನ್ನೋಂಥ ಸ್ಮೃತಿನಲ್ಲಿ ಇರೋವಂಥದ್ದು. ದೇಹ ಅವ್ರ ದೇಹಕ್ಕೆ ದುನಿಯಾಕಿ ಸಂಬಂಧವನ್ಸೆ ಪರೇ ರಹನ. ದೇಹ ಮತ್ತು ದೇಹದ ಜಗತ್ತಿನ ಸಂಬಂಧಗಳಿಂದಲೂ ನ್ಯಾರ ಇರಬೇಕು. ಪುರಾನಿ ಶರೀರ್ ಕಿ ಆಂಖ್ से भी पुरानी दुनिया की वस्तुओं को देखते हुए ना देखना अर्थात संपूर्ण पवित्र जीवन में रहना. ಹಳೆಯ ಈ ಪ್ರಪಂಚ ಏನಿದೆ, ಹಳೆಯ ಶರೀರ ಏನಿದೆ, ಈ ಪ್ರಪಂಚವನ್ನು ನೀವು ಕಣ್ಣುಗಳಿಂದ ನೋಡ್ತಾ ಇದ್ರು ಕೂಡ, ವಸ್ತುಗಳನ್ನು ನೋಡ್ತಾ ಇದ್ರು ಕೂಡ, ನೋಡ್ತಿದ್ರು ನೋಡದೆ ಅಂತೀರಿ. ಆತ ಸಂಪೂರ್ಣ ಪವಿತ್ರ ಜೀವನ में चलना. ಸಂಪೂರ್ಣ ಪಾವನ ಜೀವನವನ್ನು ಮಾಡ್ಕೊಂಡು ನಡೀರಿ. ಯಹಿ ಪರಮಾತ್ಮ ಕೋ ಪ್ರತ್ಯಕ್ಷ ಕರ್ನೆ ವ ಮಾಯಾ ಪ್ರೂಫ್ ಬನ್ನೆ ಕಾ ಸಹಜ ಸಾಧನೆ. ಇದೇ ಬಾಬಾವನ್ನು ಪ್ರತ್ಯಕ್ಷತೆ ಮಾಡಲಿಕ್ಕೋಸ್ಕರ, ಮಾಯಾ ಪ್ರೂಫ್ ಆಗೋದಕ್ಕೋಸ್ಕರ ಸಹಜವಾದಂಥ ಸಾಧನ ಆಗಿದೆ. ಸ್ಲೋಗನ್ ಅಟೆನ್ಷನ್ ರೂಪಿ ಪಹರೇದಾರ್ ಠೀಕ್ ಹೈ ತೋ ಅತೀಂದ್ರಿಯ ಸುಖ ಖಜಾನಾ ಖೋ ನೈ ಸಕ್ತಾ ಹೇ. ಗಮನ ಇಡಬೇಕು. ಗಮನ ಇಡ್ತಕ್ಕಂಥ ಒಂದು ಪೆಹರಾದಾರ್ ಅಂದರೆ ಕಾವಲುಗಾರ ಸರಿಯಾಗಿದ್ದರೆ ಅತೀಂದ್ರಿಯ ಸುಖದ ಖಜಾನೆ ನಿಮ್ಮದು ಕಳ್ತನ ಆಗೋಕ್ಕೆ ಸಾಧ್ಯ ಇಲ್ಲ. ಯಾರು ಅದನ್ನು ತೊಗೊಂಡೋಗೋಕ್ಕೆ ಆಗೋದಿಲ್ಲ. ಅಂದರೆ ಅಟೆನ್ಷನ್ ಅನ್ನೋವಂಥ ವಾಚ್ಮೆನ್ ಇಟ್ಕೊಳ್ಳಿ. ಯಾವಾಗಲೂ ಅಟೆನ್ಷನ್ ಇಟ್ಕೊಳ್ಳೋ ಅಂಥ ವಾಚ್ಮೆನ್ ಇಟ್ಕೊಳ್ಳಿ. ನಿಮ್ಮ ಅತೀಂದ್ರಿಯ ಸುಖ ಎಂದೂ ನಷ್ಟ ಆಗೋಕ್ಕೆ ಸಾಧ್ಯ ಇಲ್ಲ. ಅಚ್ಚ. ಓಂ ಶಾಂತಿ. ಎಲ್ಲರಿಗೂ ಇದನ್ನು ಫಾರ್ವರ್ಡ್ ಮಾಡಿ. ಭಾಳ ಚೆನ್ನಾಗಿದೆ ಮುರಳಿ.